ನಮಸ್ಕಾರ. ಜಿಲ್ಲಾ ಪಂಚಾಯತ್ ರಾಯಚೂರು ಮತ್ತು ತಾಲೂಕು ಪಂಚಾಯಿತಿ ಲಿಂಗಸೂರು ವತಿಯಿಂದ ಸಂಜೀವಿನಿ ಯೋಜನೆಯಡಿ ಅಂದರೆ NRLM ಯೋಜನೆಯಡಿ ಒಂದು ಮತ್ಸ್ಯ ಸಂಜೀವಿನಿ ಕಾರ್ಯಕ್ರಮ ಅಂತ ಏನಿದೆ, ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಕೃತಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದಲ್ಲಿ ಒಂದು ತುಳಸಿ ಭವಾನಿ ಸ್ವಸಹಾಯ ಗುಂಪನ್ನು ಆಯ್ಕೆ ಮಾಡಿ, ಈ ಒಂದು ಸ್ವಸಹಾಯ ಗುಂಪಿನಿಂದ ಈ ಒಂದು ಕೆರೆಯಲ್ಲಿ ಒಟ್ಟು 5 ರಿಂದ 10 ಸಾವಿರದ ಮೀನುಗಾರಿಕೆ ಒಂದು ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ದಿನ ತುಳಜಾ ಭವಾನಿ ಸ್ವಸಹಾಯ ಗುಂಪಿನ ಸದಸ್ಯರಿಂದ ಈ ಒಂದು ಕೆರೆಯಲ್ಲಿ ಮೀನು ಬಿಡಲಾಯಿತು. ಅಂತ ಎಂಬಿಕೆಯಾಗಿ ಪ್ರಕೃತಿ ಸಂಜೀವಿನಿ ಒಕ್ಕೂಟ ಗ್ರಾಮ ಪಂಚಾಯತ್ ಚಿತ್ತಾಪುರಲ್ಲಿ ಸುಮಾರು 4 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪ್ರಕೃತಿ ಸಂಜೀವಿನಿ ಒಕ್ಕೂಟದಲ್ಲಿ ಸುಮಾರು 4 ಸಂಘದ ಸದಸ್ಯರು ಮೀನು ಸಾಕಾಣಿಕೆ ಮಾಡಲು ಸೇಫ್ ಚಾಲನೆ ನೀಡಿರುತ್ತೇವೆ. ನನ್ನ ಹೆಸರು ಹುಲಿಗಮ್ಮ. ನಾವು ಸ್ವಸಹಾಯ ಗುಂಪಿನಲ್ಲಿ ರಾಣಿ ಈಶ್ವರಿ ಎಂಬ ಸಂಘವನ್ನು ಮಾಡಿದ್ದೇವೆ. ಮೀನುಗಾರಿಕೆ ಒಕ್ಕೂಟದಿಂದ ಸಾಲವನ್ನು ಪಡೆದುಕೊಂಡು ಮೀನುಗಾರಿಕೆ ಸಾಕಾಣಿಕೆಯನ್ನು ಮಾಡ್ತೀವಿ. ನಮ್ಮ ಹೆಸರು ಮಂಜುಳಾ ಅಂತಾರೆ. ನಾವು ತುಳಜಾ ಭವಾನಿ ಸಂಘದ ಸದಸ್ಯರು. ಇಲ್ಲಿ ಒಕ್ಕೂಟದಿಂದ ಸಾಲ ತೆಗೆದುಕೊಂಡು ಮೀನು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಮಲ್ಲಪ್ಪ ಅಂತೇಳಿ ಸಂಜೀವಿನಿ ಕಾರ್ಯಕ್ರಮದ ಕೃಷಿ ವ್ಯವಸ್ಥಾಪಕರಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ತಾಲೂಕಿನಲ್ಲಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮಸ್ತ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಒಟ್ಟು 10 ಮೀನು ಸಾಕಾಣಿಕೆ ಕೆರೆಯನ್ನು ಆಯ್ಕೆ ಮಾಡಿ ಈಗ ತುಳಜಾ ಭವಾನಿ ಸ್ವಸಹಾಯ ಗುಂಪಿನಿಂದ ಇವತ್ತು ಮೀನು ಸಾಕಾಣಿಕೆ ಮರಿ ಬಿಡಲಾಯಿತು.